ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು, ಶಿವ ಶಿವ ಪರಮಾಶ್ರಯವೇ ತಾನಾಗಿ, ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವರು. ಇದು ಬಸವಣ್ಣನವರ ಒಂದು ಸಣ್ಣ ವಚನ. ಫ್ಯಾನ್ ಆಫ್ ಮಾಡಿ. ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಬೆಳಗಿನೊಳಗಣ ಬೆಳಗು. ಈಗ ನಮಗೆ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಮತ್ತು ನಕ್ಷತ್ರಗಳ ಬೆಳಕು ಕಾಣಿಸ್ತಾ ಇದೆ. ಮತ್ತೆ ನಾವೇ ಸೃಷ್ಟಿಸಿಕೊಂಡಂತಹ ದೀಪದ ಬೆಳಕು, ಎಲೆಕ್ಟ್ರಿಕಲ್ ವಿದ್ಯುತ್ ಬುರುಡೆಯ ಅಂದ್ರೆ ಎಲೆಕ್ಟ್ರಿಕಲ್ ಬಲ್ಬ್, ಅವುಗಳ ಬೆಳಕು ನಮಗೆ ಕಾಣಿಸ್ತಾ ಇದೆ. ಅವುಗಳದ್ದೇ ಜಾಸ್ತಿ ಆಗಿದೆ ಇವಾಗ. ಈ ಮಾಲಿನ್ಯಗಳಲ್ಲಿ ಹೆಂಗೆ ನೀವು ಏನು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ ಅಂದ್ರೆ ಏನು ಈ ಪೃಥ್ವಿ ಮೇಲೆ ಇರ್ತಕ್ಕಂಥ ಕಸ, ಪ್ಲಾಸ್ಟಿಕ್ ಇರ್ಬೋದು, ಬೇರೆ ಬೇರೆದು, ಆಮೇಲೆ ಶಬ್ದ ಮಾಲಿನ್ಯ ಎಲ್ಲ ಕೇಳ್ತಿರಲ್ಲ. ಹಾಗೆ ಛಾಯಾ ಮಾಲಿನ್ಯ, ಬೆಳಕುಗಳದ್ದು ಮಾಲಿನ್ಯ ಆಗ್ತಾ ಇದೆ. ಅಂದ್ರೆ ಈ ಸಮುದ್ರದ ದಂಡೆ ಮೇಲೆ ದೊಡ್ಡ ದೊಡ್ಡ ಪಟ್ಟಣಗಳು ಬೆಳೆದಿದಾವಲ್ಲ, ಅವುಗಳಿಂದ ಬರ್ತಕ್ಕಂಥ ಛಾಯೆ, ಸಿಕ್ಕಾಪಟ್ಟೆ ಲೈಟ್ಗಳನ್ನ ಹಾಕ್ತಾರಲ್ಲ, ಆ ಲೈಟ್ನ ಬೆಳಕು ಸಮುದ್ರದ ಜೀವಿಗಳಿಗೆ ತೊಂದರೆ ಆಗ್ತಾ ಇದೆ. ಅಂದ್ರೆ ಅವು ಸಾಯ್ತವ, ಅಂದ್ರೆ ಅವಕ್ಕೆ ಕತ್ಲು ಬೇಕು ಮತ್ತು ಆಕ್ಸಿಜನ್ ತಗೊಳಕ್ ಮೇಲ್ ಬರಬೇಕು. ಅವು ಮೇಲ್ ಬಂದಾಗ ಈ ಬೆಳಕನ್ನು ನೋಡಿ ಅವಕ್ಕೆ ಹಿಂಸೆ ಆಗ್ತಾ ಇದೆ. ಆ ಛಾಯೆ ಕೂಡ ಮಾಲಿನ್ಯ ಅನ್ನುವಂತ ಮಟ್ಟಕ್ಕೆ ಮನುಷ್ಯ ಬೆಳೆಸ್ತಾ ಇದ್ದಾನೆ. ಅಂದ್ರೆ ಏನನ್ನು ಬಿಡ್ತಾ ಇಲ್ಲ, ಸಮುದ್ರವು ಸಾಕಾಗ್ತಾ ಇಲ್ಲ. ಈಗ ಏನು ಈ ಅರಬ್ ಕಂಟ್ರೀಸ್ ಅಂತ ಏನ್ ಹೇಳ್ತಿರಲ್ಲ ನೀವು, ಅಲ್ಲೆಲ್ಲ ಸಮುದ್ರದ ಮೇಲೆ ಬಿಲ್ಡಿಂಗ್, ದೊಡ್ಡ ದೊಡ್ಡ ಹೋಟ್ಲುಗಳು ಸಮುದ್ರದೊಳಗೆ 100 ಅಡಿ ಆಳಕ್ಕೂ ಹೋಗಿದ್ದಾರೆ, 100 ಅಡಿ ಎತ್ತರಕ್ಕೂ ಕಟ್ಬಿಟ್ಟಿದ್ದಾರೆ. ಅಂದ್ರೆ ಸಮುದ್ರವನ್ನೇ ಒತ್ತುವರಿ ಮಾಡೋ ಅಂಥದ್ದು. ಅಷ್ಟರ ಮಟ್ಟಿಗೆ ಮನುಷ್ಯ ಬಿಡದ್ಬಿಟ್ಟ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ನಾಗರಿಕತೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಹಿಂದಿನ ನಾಗರಿಕತೆಗಳ ಪ್ರಳಯದ ವಿಷಯವನ್ನ ಇವನು ಗೊತ್ತು ಮಾಡ್ಕೊಂಡಿದ್ದಾನೆ. ಯಾಕೆ ನಾಗರಿಕತೆಗಳು ನಾಶ ಆದವು? ಸಾವಿರಾರು ವರ್ಷಗಳ ಬಾಳಿ, ಕೆಲವು 100 ವರ್ಷ, ಕೆಲವು 1000 ವರ್ಷ ಬಾಳಿ ನಾಶ ಆಗಿದಾವೆ. ನನ್ನಿಂದ ಏನ್ ತಪ್ಪಾಗ್ತಾ ಇದೆ ಅಂತ ಮನುಷ್ಯನ್ ಗೊತ್ತಾಗ್ತಾ ಇದೆ. ಆದ್ರೆ ಆ ತಪ್ಪನ್ನ ತಿದ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಜನಸಂಖ್ಯಾ ಸಮಸ್ಯೆ ಮತ್ತು ಭೋಗ ಜೀವನದ ಲಾಲಸೆ ಏನಿದೆಯಲ್ಲ, ಅದು ಮನುಷ್ಯನನ್ನ ಸತ್ಯ ಕಾಣ್ಲಿಕ್ಕೆ ಅಥವಾ ಇದನ್ನು ಜಾಸ್ತಿ ದಿವಸ ಬಾಳಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ಮೊನ್ನೆ ಒಂದು ಪುಸ್ತಕದಲ್ಲಿ ಬಂದಿತ್ತು, ಗ್ರೀಕ್ ನಾಗರಿಕತೆ ಅಂದ್ರೆ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್ ಇವರೆಲ್ಲ ಏನಿದ್ರಲ್ಲ, ಅದು ಬಹಳ ಬಹಳ ಜೋರಾಗಿ ಬೆಳೆದಂತ ನಾಗರಿಕತೆ. ಕಲೆ, ವಿಜ್ಞಾನ ಆಗಿನ ಕಾಲಕ್ಕೆ ಸುಮಾರು 2,500-3 ಸಾವಿರ ವರ್ಷಗಳ ಹಿಂದೆ ತುಂಬಾ ವಿಕಸಿತವಾದಂತಹ ಪ್ರದೇಶ ಈಜಿಪ್ಟ್ ಮತ್ತು ಗ್ರೀಕ್ ಈ ಭಾಗ. ಆದರೆ ಕೇವಲ 450 ವರ್ಷಗಳಲ್ಲಿ ಆ ನಾಗರಿಕತೆ ನಾಶ ಆಗ್ಬಿಡ್ತು. 450 ವರ್ಷ ಅಷ್ಟೇ, 4.5 ಶತಮಾನಗಳು. ಈ ವಿಜ್ಞಾನದ ಒಂದು ಓಟ ನೋಡಿದರೂ ಕೂಡ ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಪ್ರಗತಿ, ಈಗ ನಾವು ಕರೆಂಟ್ ಉಪಯೋಗಿಸ್ತೀವಿ, ಆಮೇಲಿಂದ ಫೋನ್ಗಳನ್ನು ಬಳಸ್ತೀವಿ, ವಾಹನಗಳನ್ನು ಬಳಸ್ತಾ ಇದ್ದೀವಿ. ಈ ಸಡಗರ ಶುರುವಾಗಿ ಬಹಳ ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು? 150 ವರ್ಷ ಆಗಿರ್ಬೋದು. ಬಹಳ ಅಂದ್ರೆ 200 ವರ್ಷ ಅಂತ ಇಟ್ಕೊಳ್ಳಿ. ಆ 200 ವರ್ಷನೂ ಆಗಿಲ್ಲ. ಏನು
ಟ್ರೈನ್ಗೆಲ್ಲ ಅದು ಬಂದು ಅಮೆರಿಕಾದಲ್ಲಿ ಏನಾದ್ರು ಬಂದಿತ್ತು ಗೊತ್ತಿಲ್ಲ ನನಗೆ. ನಮ್ಮಲ್ಲಂತೂ 150 ವರ್ಷ ಆಯಿತು ಟ್ರೈನ್ಗಳ ಸರ್ವಿಸ್ ಬಂದು. ಬಸ್ಗಳು ಎಲ್ಲಾ ಕಡೆಗೂ ಹೋಗಂಗಾಗಿದ್ದು ಒಂದು 100 ವರ್ಷ, 150 ವರ್ಷ, 100 ವರ್ಷ ಅಷ್ಟೇ. ಭೈರಪ್ಪನವ್ರ ಕಾದಂಬರಿ ಓದ್ತಾ ಇದ್ದೀನಿ ಇವಾಗ, ಕೇಳಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಅವ್ರ ಕಾಲದಲ್ಲೇ ಅಂದ್ರೆ ಸುಮಾರು 70-80 ವರ್ಷಗಳ ಹಿಂದೆ ಎಲ್ಲ ಊರಿಗೂ ಬಸ್ ಇರಲಿಲ್ಲ, ಹಳ್ಳಿಗಳಿಗೆ ಬಸ್ ಇರಲಿಲ್ಲ. ದೊಡ್ಡ ದೊಡ್ಡ ತಾಲೂಕ್ ಪ್ಲೇಸ್ಗೂ 1-2 ಬಸ್ ಅಷ್ಟೇ. ಅಂದ್ರೆ ಈಗ ಇದೇನು ಬಹಳ ವೇಗವಾಗಿ ಪ್ರಗತಿ ಆಗ್ತಾ ಇದೆಯಲ್ಲ, ಇದು ಒಳ್ಳೆ ಲಕ್ಷಣ ಅಲ್ಲ. ಗೊತ್ತಾಗ್ತಾ ಇಲ್ಲ ಜನರಿಗೆ. ಯಾವ್ದು ಅತಿ ವೇಗ ಇರ್ತದೋ ಅದಷ್ಟೇ ಬೇಗ ಮುಗ್ಗರಿಸುತ್ತೆ. ಆದ್ರೆ ದುರ್ದೈವ ಏನು ಅಂದ್ರೆ ಹಿಂದಿನವರು ಮುಗ್ಗರಿಸಿದ್ರೆ ತಡ್ಕೊಳ್ತಾ ಇದ್ರು, ಯಾಕಂದ್ರೆ ಅವ್ರಿಗೆ ದೈಹಿಕವಾಗಿ ಮಾನಸಿಕವಾಗಿ ಗಟ್ಟಿ ಇರ್ತಿದ್ರು. ಈಗ ದುರ್ದೈವ ಏನಾಗ್ತಿದೆ ಮಕ್ಕಳಲ್ಲಿ, ಯುವಕರಲ್ಲಿ ಅಂದ್ರೆ ದೈಹಿಕ ಮಾನಸಿಕ ಸಮಸ್ಯೆ ಉಂಟಾಗ್ತಾ ಇದೆ, ರೋಗಗಳು ಜಾಸ್ತಿ ಆಗ್ತಿದಾವೆ. ಈ ನಾಗರಿಕತೆ ಏನಾದರೂ ಮುಗ್ಗರಿಸ್ತಪ್ಪ ಅಂದ್ರೆ, ಈಗ ಕೊರೋನಾ ಸಂದರ್ಭದಲ್ಲಿ ಎಲ್ರಿಗೂ ಅನುಭವ ಬಂದಿದೆ, ಮುಗ್ಗರಿಸ್ತು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಹಿಂದೆ ಇಲ್ಲದಂತಹ ಒಂದು ಈ ಭಯಾನಕ ಶಸ್ತ್ರಾಸ್ತ್ರಗಳನ್ನು ಮಾಡಿಟ್ಕೊಂಡಿದ್ದಾನೆ. ಕೊನೆಗೆ ಏನು ಆಗ್ಲಿಲ್ಲ ನನ್ನ ಕೈಲಿ ಅಂದ್ರೆ, ಭಯೋತ್ಪಾದಕರು, ಕೆಲವು ಧರ್ಮಗಳು ತಾವು ಬದುಕೋದ್ ಬೇಡ, ಯಾರನ್ನು ಬದುಕ್ಸೋದ್ ಬೇಡ ಅಂತ ನಿರ್ಣಯ ತಗೊಂಡ್ರೆ ಏನಾಗ್ಬೋದು ಈ ಭೂಮಿ ಕಥೆ? ಅದಕ್ಕೆ ಸೃಷ್ಟಿ ಅವಕಾಶ ಮಾಡಿಕೊಡಲ್ಲ. ಪರಮಾತ್ಮನ ನಿಯಮ ಏನಿದೆಯಲ್ಲ, ಅದು ಈ ಜಗತ್ತು ಬಾಳ್ಬೇಕು ಅನ್ನೋದಿದೆಯಾ ಹೊರತು ನಾಶ ಆಗಬೇಕು ಅಂತಕ್ಕಂಥದ್ದು ಪರಮಾತ್ಮ ಇಚ್ಛೆ ಅಲ್ಲ. ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜೊಳ್ಳೆಲ್ಲ ಹಾರುತ್ತೆ, ಗಟ್ಟಿ ಉಳಿಯುತ್ತೆ. ಶರಣರದು ಜೊಳ್ಳು ಹಾರುತ್ತೆ, ಗಟ್ಟಿ ಉಳಿಯುತ್ತೆ ಅಂತ ಏನ್ ಹೇಳ್ತಾರೆ, ಎಲ್ಲ ವಿಷಯಕ್ಕೂ ಅದು ಅನ್ವಯ ಆಗುತ್ತೆ. ಯಾವುದೇ ಆದ್ರೂ ಅಷ್ಟೇನೆ. ನೀವೀಗ ಹೇಳ್ತಾ ಇದ್ದೆ ಬೆಳಗ್ಗೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಬರುತ್ತಲ್ಲ, ನಮ್ಮ ಪರೀಕ್ಷೆಗೆ ಬಂದಂಗ ಅದು ನಾವು ಗಟ್ಟಿ ಇದ್ರೆ ಪಾರಾಗ್ತೀವಿ, ಇಲ್ಲದೆ ಹೋದ್ರೆ ಅದರಲ್ಲಿ ಸಿಕ್ಕಿ ಒದ್ದಾಡ್ಬಿಡ್ತೀವಿ. ಎಲ್ಲ ಕಾಯಿಲೆಗಳು ಅಷ್ಟೇನೆ. ಅದಕ್ಕೆ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಸಾಮಾಜಿಕ ಎಲ್ಲಾ ದೃಷ್ಟಿಯಿಂದಲೂ ನಾವು ಗಟ್ಟಿಗೊಳಿಸ್ತಾ ಹೋಗ್ಬೇಕು ಸಂಬಂಧನ. ದೈಹಿಕವಾಗಿ ನಾವು ಗಟ್ಟಿ ಆಗಬೇಕು, ಮಾನಸಿಕವಾಗಿ ಶಾಂತ ಆಗಬೇಕು, ಜೊತೆಗೆ ಆಧ್ಯಾತ್ಮಿಕವಾಗಿ ಜಾಗೃತಿ ಆಗಬೇಕು, ಜಾಗೃತಿ ಆಗಬೇಕು. ಸಾಮಾಜಿಕ ಸಂಬಂಧಗಳು ಹಳಸ್ತಾ ಇದ್ದಾವೆ, ಅಂದ್ರೆ ತುಂಬಾ ಸಡ್ಲ ಆಗ್ತಾ ಇದ್ದಾವೆ. ಸಾಮಾಜಿಕ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ ಇರ್ಬೋದು, ಸಾಂಸ್ಥಿಕ ವ್ಯವಸ್ಥೆ ಇರ್ಬೋದು, ಸರ್ಕಾರಗಳಿರ್ಬೋದು, ಯಾವಾಗ ಏನಾಗುತ್ತೋ ಅಂತ ಹೇಳಕ್ ಬರ್ತಾ ಇಲ್ಲ, ಆ ಮಟ್ಟಕ್ಕೆ ಕುಸಿತಾ ಇದ್ದಾವೆ. ಈ ಸಂದರ್ಭದಲ್ಲಿ ಭಕ್ತಿಯನ್ನ ಮುಖ್ಯವಾಗಿ ಇಟ್ಕೊಂಡು, ಭಕ್ತಿ, ರಾಷ್ಟ್ರ ಪ್ರೇಮ, ಸಮಾಜ ಪ್ರೇಮ ಇಟ್ಕೊಂಡು ನಾವು ಅದನ್ನ ಗಟ್ಟಿಗೊಳಿಸ್ಬೇಕು ಸಂಬಂಧಗಳನ್ನ. ಆಮೇಲೆ ಸಂಘ ಸಂಸ್ಥೆಗಳು, ಆಶ್ರಮ ಇರ್ಬೋದು, ಮಠ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಅಥವಾ ನಿಮ್ಮ ಯಾವುದೇ ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಬರೇ ಯಾಂತ್ರಿಕವಾಗಿ ಮಾಡೋದಕ್ಕಿಂತ, ಶಿಕ್ಷಣ ಕೊಡೋದಕ್ಕಿಂತ ಮಾನವ ಸಂಬಂಧಗಳು, ಮಾನವಿಕ ಅಂತ ಒಂದು ವಿಭಾಗನೇ ಇರುತ್ತೆ. ಅಲ್ಲಿ ತತ್ವಶಾಸ್ತ್ರ ಇರುತ್ತೆ, ತರ್ಕಶಾಸ್ತ್ರ ಇರುತ್ತೆ, ತತ್ವಶಾಸ್ತ್ರ, ತರ್ಕಶಾಸ್ತ್ರ ಬಿಟ್ಬಿಟ್ಟಿದ್ದಾರೆ ಈಗ ಬಹಳ ಯೂನಿವರ್ಸಿಟಿಗಳಲ್ಲಿ. ಯೋಗ ಶಾಸ್ತ್ರ ಇರುತ್ತದೆ, ಆಮೇಲೆ ನ್ಯಾಯ, ವೈಶೇಷಿಕ ದರ್ಶನಗಳಿರ್ತವೆ, ಅವುಗಳನ್ನ ಧರ್ಮಾಧ್ಯಯನ ಇರುತ್ತೆ. ಅವುಗಳನ್ನು ಮತ್ತೆ ಪುನರುಜ್ಜೀವನಗೊಳಿಸ್ಬೇಕು. ಇಲ್ಲದೆ ಹೋದ್ರೆ ನೀವು ಎಷ್ಟು ಪ್ರಗತಿ ಮಾಡಿದ್ರು ಕೂಡ, ಡಿಜಿಟಲ್ ಕ್ರಾಂತಿ ಮಾಡ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ರಿ, ಏನೇ ಹೇಳಿದ್ರು ಕೂಡ ನಿಮ್ಮಲ್ಲಿ ಮಾನವಿಕ ಸಂಬಂಧಗಳೇ ಸರಿ ಹೋಗದೆ ಹೋದ್ರೆ, ಆಧ್ಯಾತ್ಮಿಕ ಸಂಬಂಧಗಳೇ ಸರಿ ಹೋಗದೆ ಹೋದ್ರೆ ಏನೆಲ್ಲ ಸಾಧಿಸಿದ್ರು ಪ್ರಯೋಜನ ಇಲ್ಲ. ಅದನ್ನೇ ಇಲ್ಲಿ ಬಸವಣ್ಣವ್ರು ಹೇಳ್ತಾ ಇರೋದು, ಬೆಳಗಿನೊಳಗಣ ಬೆಳಗು. ಈ ಹೊರಗಿನ ಬೆಳಗು ನೀವೆಷ್ಟೇ ಮಾಡಿದ್ರು ಒಳಗಿನ ಬೆಳಕು ಕಾಣ್ಲಿಲ್ಲ ಅಂದ್ರೆ, ಆತ್ಮದ ಬೆಳಕು ಕಾಣ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಆಗಲ್ಲ. ಅದಿದೆ, ಎಲ್ಲರಲ್ಲೂ ಇದೆ. ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಯೂನಿವರ್ಸಿಟಿಗಳು ಪ್ರಯತ್ನ ಮಾಡ್ತಾ ಇಲ್ಲ. ಯೂನಿವರ್ಸಿಟಿಗಳನ್ನ ಬಿಟ್ಬಿಡೋಣ, ಅವ್ರ ಲೌಕಿಕಕ್ಕೆ ಬಡದಾಡ್ತಿದ್ದಾರೆ. ಅವ್ರಿಗೆ ಅದರ ಗೊತ್ತಾಗಿದೆ. ಆಶ್ರಮಗಳು, ಮಠಗಳು, ದೇವಸ್ಥಾನಗಳು ಅವಾದ್ರೂ ಪ್ರಯತ್ನ ಮಾಡ್ಬೇಕಾಗಿತ್ತು. ಅವು ಕೂಡ ಹಣಕ್ಕಾಗಿ ಏನ್ ಮಾಡಕ್ಕೂ ಹೆಸಲ್ಲ. ಈಗ ನೋಡಿ,
ನೋಡಿದ್ರಲ್ಲ ತಿರುಪ್ತಿ ಇದನ್ನ ನೋಡಿದ್ರಿ ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಲಾಡುಗೆ ತುಪ್ಪದ ಬದಲಾಗಿ ದನದ ಕೊಬ್ಬು ಮತ್ ಬೇರೆ ಬೇರೆ ಕೊಬ್ಬು ಪ್ರಾಣಿ ಕೊಬ್ಬುಗಳನ್ನ ಹಾಕಿ ಮಾಡಿದ್ದಾರೆ ಅಂದ್ರೆ ಅವರೆಲ್ಲ ಮಾಡಿದವ್ರು ಬೇರೆಯವ್ರಲ್ಲ, ಪರಕೀಯರಲ್ಲ, ನಮ್ಮವ್ರೆ, ಆ ದೇವ್ರ ಭಕ್ತರವ್ರೆ, ಹತ್ರ ಇರ್ತಕ್ಕಂಥವ್ರೆ. ಅವರೇ ಹಾಗೆ ಮಾಡ್ಬಿಟ್ರೆ ಮತ್ತೆ ಉಳಿತದ ಹೆಂಗದು? ಹೇಗೆ ಉಳಿಯುತ್ತೆ? ಅಂತವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಜೊತೆಗೆ ಸಂಬಂಧಗಳು ಅಂದ್ರೆ ಆತ್ಮ ಜಾಗೃತಿಯ ಕಡೆಗೆ ನಮ್ಮ ಪ್ರಯತ್ನ ಇರಬೇಕು. ಅದಕ್ಕೆ ಎಲ್ಲಾ ಮಹಾತ್ಮರು, ಬುದ್ಧ, ಮಹಾವೀರ, ಋಷಿಗಳು, ಮಹಾದೇವಿಯ ಕಾಲಮ ಪ್ರಭುಗಳು ಯಾಕಷ್ಟು ಕಷ್ಟ ಅನುಭವಿಸಿದ್ರು? ಅವರು ಈ ಜನ್ಮದಲ್ಲೇ ಆತ್ಮ ಸಾಧನೆ, ಆತ್ಮಸಿದ್ಧಿ, ಆತ್ಮ ಅನುಭವ, ಸಮಾಧಿ ಸ್ಥಿತಿ ಗಳಿಸ್ಲೇಬೇಕು ಅಂತ ಅವ್ರ ಪ್ರಯತ್ನ ಇತ್ತು. ಅದರಲ್ಲಿ ಯಶಸ್ವಿ ಆದ್ರು. ಇವತ್ತು ಅದನ್ನ ನಾವು ಯಾವ ಧ್ಯಾನ ಶಿಬಿರಗಳಲ್ಲೂ ಕೂಡ ಆತ್ಮ ಜಾಗೃತಿ ಆಗ್ತಿರೋದು ಕಾಣಿಸ್ತಾ ಇಲ್ಲ. ಸಂಘಟನೆ ಮಾಡ್ತಾರೆ, ಬಹಳ ಜನ ಸೇರಿಸಿದ್ವಿ, ಬಹಳ ಸ್ವಚ್ಛ ಆಯ್ತು, ಬಹಳ ಶಿಸ್ತಾಯ್ತು, ಬಹಳ ಚೆನ್ನಾಗಿ ಅಡಿಗೆ ಮಾಡಿದ್ರು. ಅಡಿಗೆ ಮಾಡಿದ್ರೆ, ಗುಂಪು ಕಟ್ಟಿದ್ರೆ ಎಲ್ಲ ಆಯ್ತು ಸರಿ, ಶಾಂತಿ ಸಮಾಧಾನ ಜೊತೆಗೆ ಆ ಮುಖದಲ್ಲಿ ಆತ್ಮದ ತೇಜಸ್ಸು ನಿಜವಾಗಿ ಧ್ಯಾನ ಮಾಡಿದಾಗ ಆ ಮುಖದಲ್ಲಿ, ಅವನ ಬದುಕಿನಲ್ಲಿ, ಅವನ ಸುತ್ತಮುತ್ತನೂ ಕೂಡ ಆತ್ಮ ಜಾಗೃತಿ ಆಗ್ತಾ ಆಗ್ತಾ ಸುತ್ತಮುತ್ತ ಪರಿಸರದಲ್ಲೂ ಅದು ವ್ಯಕ್ತ ಆಗತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಅದೇ ಬೆಳಗಿನೊಳಗಣ ಬೆಳಗು, ಎಲ್ಲದಕ್ಕೂ ಆಶ್ರಯವಾದದ್ದು ಶಿವ ಶಿವ, ಪರಮಾಶ್ರಯವೇ ತಾನಾಗಿ, ಪರಮ ಆಶ್ರಯ ಎಲ್ಲದಕ್ಕೂ. ಬ್ರಹ್ಮಾಂಡಾದಿ ಅನಂತ ಕೋಟಿ ಬ್ರಹ್ಮಾಂಡಗಳು, ಅಣುಕೋಟಿ ಆತ್ಮರುಗಳು, ವೈರಸ್, ಬ್ಯಾಕ್ಟೀರಿಯಾಗಳೆಲ್ಲದಕ್ಕೂ ತಾನೇ ಆಶ್ರಯವಾಗಿ, ಪರಮಾಶ್ರಯವೇ ತಾನಾಗಿ, ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವರು. ಶತಪತ್ರ 100 ಪತ್ರಗಳು ಅಥವಾ ಸಹಸ್ರ ದಳ, ಅದರಲ್ಲಿ ಸ್ವತಃ ಸಿದ್ಧನಾಗಿರ್ಪ ಪರಮಾತ್ಮ ಇದ್ದಾನೆ. ಪ್ರತಿಯೊಬ್ಬರ ನೆತ್ತಿಯಲ್ಲಿ, ಬ್ರಹ್ಮರಂಧ್ರದಲ್ಲಿ ಪರಮಾತ್ಮ ಇದ್ದಾನೆ. ಯಾವ ರೂಪದಲ್ಲಿ? ಬೀಜದಲ್ಲಿ ವೃಕ್ಷ ಇರುವ ಹಾಗೆ. ಬೀಜದಲ್ಲಿ ವೃಕ್ಷ ಇರುವ ಹಾಗೆ ಪ್ರತಿಯೊಬ್ಬರಲ್ಲೂ ಅದು ಸಾಧ್ಯತೆ ಇದೆ. ಆ ಬೀಜನ ಮೊಳಕೆ ಹೊಡೆಸ್ಬೇಕು, ಬೆಳೆಸಬೇಕು, ಅದು ಅರಳಬೇಕು, ಅದು ಆತ್ಮ ತೇಜವನ್ನು, ಪರಮಾತ್ಮ ತೇಜದ ಅರಿವನ್ನು ಮಾಡಿಕೊಡ್ಬೇಕು. ಅದಕ್ಕೆ ಇವೆಲ್ಲ ಪ್ರಯತ್ನಗಳು, ಆರೋಗ್ಯ ಆಗ್ಲಿ, ಅಧ್ಯಾತ್ಮ ಆಗ್ಲಿ, ಪ್ರವಚನ, ಚಿಂತನ, ಪ್ರಾರ್ಥನೆ, ಜಪ, ತಪ, ಅಭಿಷೇಕ ಎಲ್ಲವೂ ಆ ಕಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ದೂರ ಆಗ್ತಿದಾರೇನೋ ಅಂತ ಮನೋಭಾವನೆ ಬರುತ್ತೆ. ಆದ್ರೆ ಪರಮಾತ್ಮನ ಸೃಷ್ಟಿ ಏನಿದೆಯೋ ಗೊತ್ತಿಲ್ಲ. ಒಳಗಿಂದೊಳಗೆ ಕೆಲವ್ರದ್ದು ದೊಡ್ಡ ದೊಡ್ಡ ಸಾಧನೆಗಳು ಆಗ್ತಿರ್ಬೋದು, ಅದು ಎಲ್ರಿಗೂ ಅರಿವಿಗೆ ಬರಲ್ಲ. ವೈಜ್ಞಾನಿಕ ಸಾಧನೆಗಳ ಅರಿವಿಗೆ ಬಂದಂಗೆ ಆತ್ಮ ಸಾಧಕದ ಅರಿವಿಗೆ ಬರಲ್ಲ. ಅವ್ರು ಎಷ್ಟೋ 60, 70, 80, 90 ವರ್ಷ ಗುಪ್ತವಾಗೇ ಇರ್ಬೋದು, ಒಮ್ಮೆ ಅವರು ಪ್ರಕಟ ಆಗಬಹುದು. ಆದ್ರೆ ನಮ್ಮ ಮನಸ್ಸು ಮಾತ್ರ ಆ ಕಡೆಗೆ ಇರಬೇಕು, ಪರಮಾತ್ಮನ ಕಡೆಗೆ, ಆತ್ಮ ಸಿದ್ಧಿಯ ಕಡೆಗೆ ಇರಬೇಕು. ಇದಿಷ್ಟು ಈ ವಚನದ ಅರ್ಥ. ಸರ್ವರಿಗೂ ಶರಣ ಶರಣ.